ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನಿಮ್ಮ ದಿನ ಚೆನ್ನಾಗಿದೆ ಅಂತ. ನಾವಿದ್ದೀವಿ 18 ಎಕರಲ್ಲಿ ಬಿಲ್ಡ್ ಮಾಡಿರುವಂತಹ ಲೇಪಾಂಡಿ ಬೀಚ್ ರೆಸಾರ್ಟಲ್ಲಿ ಆ್ಯಂಡ್ ಇದು ನಮ್ಮ ಸೆಕೆಂಡ್ ಡೇ ಇನ್ ಪಾಂಡಿಚೇರಿ. ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ವಿ ಆ್ಯಂಡ್ ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಬಫೆ ಅರೇಂಜ್ಮೆಂಟ್ ಇತ್ತು, ವೆರೈಟಿ ಆಫ್ ಆಪ್ಷನ್ಸ್ ಕೂಡ ಇತ್ತು. ಈ ಥರ ಆಪ್ಷನ್ ಇದ್ದಾಗ ಒಂದೇ ಐಟಮ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿಂತ ಎಲ್ಲ ಆಪ್ಷನ್ಸ್ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ರೇ ಸಮಾಧಾನ ಅಲ್ವಾ? ಹೋಟೆಲ್ ಸ್ಟಾಫ್ ತುಂಬಾ ಸಪೋರ್ಟಿವ್ ಆಗಿದ್ದರು. ನಾವು ಹೈ ಚೇರ್ ಕೇಳಲೇ ಇಲ್ಲ. ಮಗು ಇದ್ದಿದ್ದು ನೋಡಿ ಅವರೇ ಅರೇಂಜ್ ಮಾಡಿ ಕೊಟ್ಟರು. ನನ್ನ ಮಗಳಿಗಂತೂ ಅವಳು ಪ್ಲೇಟ್ ಕಲರ್ಫುಲ್ ಆಗಿರೋದು ನೋಡಿ ತುಂಬಾ ಇಷ್ಟ ಆಯಿತು ಅನಿಸುತ್ತೆ. ನಂತರ ನಾವು ಹೋದ್ವಿ ಬೀಚ್ ಹತ್ರ. ಡ್ರಿಸ್ಲಿಂಗ್ ಇತ್ತು ಆ್ಯಂಡ್ ವೇವ್ಸ್ ಮೀಡಿಯಮ್ ಆಗಿತ್ತು. ನಾವು ಯಾಕೆ ಬೀಚಲ್ಲಿ ಆಟ ಆಡಲಿಲ್ಲ ಅಂತ ಲೇಟರ್ ರಿಗ್ರೆಟ್ ಮಾಡಿದ್ವಿ. ಯಾಕೆ ಏನು ಅಂತ ಕಂಪ್ಲೀಟ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ವಾಪಸ್ ರೂಮ್ಗೆ ಹೋಗ್ತಾ ಬಿಸಿ ಬಿಸಿ ಕಾಫಿ ಆ್ಯಂಡ್ ನಾನು ಪಾಯಸ ತಗೊಂಡೆ. ಯಪ್ಪ, ಯಾವ ಥರ ಕಾಂಬಿನೇಷನ್ ಇದು ಅಂತ ಕೇಳಬೇಡಿ. ಮಳೆ ಬೀಳ್ತಾ ಇದೆ ಆ್ಯಂಡ್ ಅಂದ್ಕೊಂಡಿರೋ ಪ್ಲೇಸಸ್ ಯಾವುದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ವಲ್ಲ ಅಂತ ಬೇಜಾರಾಗಿತ್ತು. ಆ್ಯಂಡ್ ವೆದರ್ ಹೀಗಿರುತ್ತೆ ಅಂತ ಬರೋಕ್ಕೆ ಮುಂಚೆನೇ ವೆದರ್ ರಿಪೋರ್ಟ್ ನೋಡಿ ತಿಳ್ಕೊಂಡಿದ್ವಿ. ಬಟ್ ಹೋಟೆಲ್ 1 ಮಂತ್ ಮೊದಲೇ ಬುಕ್ ಆಗಿದ್ದರಿಂದ ಚೇಂಜಸ್ ಕೇಳಿದ್ವಿ, ಅವೈಲಬಿಲಿಟಿ ಇದ್ದಿರಲಿಲ್ಲ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಾನು ನೆನ್ನೆ ನೈಟ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಇವತ್ತು ನಾನು ಸುಡೋ ಬಿಸಿಲಲ್ಲಿ ಬೀಚಲ್ಲಿ ಆಟ ಆಡ್ತಿರ್ತೀನಿ ಅಂತ. ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಿದ ಹಾಗೇ ಬಿಸಿಲು ಬಂದೇ ಬಿಡ್ತು. ಬಟ್ ಅಗೇನ್ ನಾವು ರಿಗ್ರೆಟ್ ಮಾಡ್ತಾ ಇದ್ದೀವಿ, ಲೈಕ್ ನಾವು ಯಾಕೆ ಆ ಟೈಮನ್ನ ಬೀಚಲ್ಲಿ ಆಟ ಆಡೋಕ್ಕೆ ಯೂಸ್ ಮಾಡಲಿಲ್ಲ ಅಂತ. ಇನ್ಸ್ಟೆಡ್ ನಾವು ರಾಕ್ ಬೀಚ್ಗೆ ಆ್ಯಂಡ್ ಫ್ರೆಂಚ್ ಕಾಲೋನಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇದು ನನ್ನ ಇವತ್ತಿನ ಔಟ್ಫಿಟ್. ಇದು ರಾಕ್ ಬೀಚ್ ಆ್ಯಂಡ್ ತುಂಬಾ ಗಾಳಿ ಇತ್ತು. ಫೋಟೋಸ್ ಏನು ತೊಗೊಳಕ್ಕಾಗ್ತಾ ಇರಲಿಲ್ಲ, ಆದರೂ ಒಂದೆರಡು ಫೋಟೋಸ್ ತೊಗೊಂಡ್ವಿ ಅಷ್ಟೇ. ನಾವು ಇದ್ದಿದ್ದ ಹೋಟೆಲಲ್ಲಿನೇ ಬೀಚ್ ಇತ್ತು ಆ್ಯಂಡ್ ಬೀಚ್ ಮಾತ್ರ ನೋಡೋಕ್ಕೆ ಇಲ್ಲಿಗೇನು ಬರೋಷ್ಟಿರಲಿಲ್ಲ ಅನಿಸ್ತು. ಬೀಚ್ ನೋಡಿಕೊಂಡು ವಾಪಸ್ ಆಗಬೇಕಾದ್ರೆ ಮಿನಿ ಎಫಿಲ್ ಟವರ್ ಕಾಣಿಸ್ತು. ಫೋಟೋಸ್ ತೊಗೊಂಡೇ ಇಲ್ವಲ್ಲ, ಅಟ್ಲೀಸ್ಟ್ ಅಲ್ಲಾದರೂ ಹೋಗೋಣ ಅಂತ ಹೇಳಿ ಹೋದ್ವಿ. ಬಟ್ ಇದು ಫುಲ್ ಏರಿಯಾ ಆ್ಯಕ್ಟಿವ್ ಆಗೋದು ನೈಟ್ ಟೈಮ್ ಅಂತೆ, ಸೊ ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಕ್ಲೋಸ್ ಇತ್ತು. ಇದೇ ನೋಡಿ ನಾ ಹೇಳಿದ್ದು ಮಿನಿ ಎಫಿಲ್ ಟವರ್. ಫೋಟೋಸ್ ಏನು ಅಷ್ಟು ಚೆಂದ ಬರ್ತಾ ಇರಲಿಲ್ಲ ಆ್ಯಂಡ್ ನಾವು ತೊಗೊಂಡಿರೋದ್ರಲ್ಲಿ ಇದೇ ಬೆಸ್ಟ್ ಫೋಟೋಸ್.
ಅದು ಆ್ಯಕ್ಚುಲಿ ರೆಸ್ಟೋರೆಂಟ್ ಆ್ಯಂಡ್ ಮೇ ಬಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಇಲ್ಲಿ ಅಂಡರ್ ಎಫಿಲ್ ಟವರ್ ಆರ್ ಇನ್ಸೈಡ್ ಎಫಿಲ್ ಟವರ್ ಅಂತ ಡಿನ್ನರ್ಗೆ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ವೆದರ್ ಮತ್ತೆ ವರ್ಸ್ಟ್ ಆಗ್ತಿತ್ತು, ಸೊ ನಾವು ವಾಪಸ್ ರೆಸಾರ್ಟಿಗೆ ಬಂದ್ವಿ. ಹೊರಗಡೆ ಯಾವುದೇ ಫೋಟೋಸ್ ತೊಗೊಳಕ್ಕೆ ಆಗದೆ ಇದ್ದಿದ್ದರಿಂದ ರೂಮಲ್ಲೇ ರಿಂಗ್ ಲೈಟ್ ಹೆಲ್ಪಿಂದ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹೊರಗಡೆ ಹೋಗಿ ಬಂದಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದ್ವಿ. ಸಂಜೆ ಸ್ವಲ್ಪ ಮಳೆ ನಿಂತಿತ್ತು ಆ್ಯಂಡ್ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಯಾವ್ಯಾವ ವೀಡಿಯೋಸಲ್ಲಿದ್ದೀನಿ ಅದೆಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡಿರೋದು ನನ್ನ ಹಸ್ಬೆಂಡ್. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಥರ ವೀಡಿಯೋಸ್ ಬಂದಿಲ್ಲ. ಸೊ ಬಿಕಾಸ್ ನನ್ನ ವ್ಲಾಗ್ಸಲ್ಲಿ ನನ್ನ ಹಸ್ಬೆಂಡ್ ಆ್ಯಂಡ್ ಮಗಳ ವೀಡಿಯೋಸೇ ಜಾಸ್ತಿ ಇರುತ್ತೆ. ಆ್ಯಂಡ್ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಲ್ಲಿ 1 ವೀಕ್ ಇದ್ರೂ ಬೋರಿಂಗ್ ಅನಿಸಲ್ಲ. ತುಂಬಾ ಪೀಸ್ಫುಲ್ ಆ್ಯಂಡ್ ಕಾಮಾಗಿತ್ತು. ಆ್ಯಂಡ್ ಮಗಳ ಜೊತೆ ಹೋಗಿದ್ರಿಂದ ನಾವೇನು ಪಾಂಡಿಚೇರಿ ಪೂರ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಹೋಗಿರಲಿಲ್ಲ. ಅವಳು ಇದುವರೆಗೂ ನೋಡದೇ ಇರೋವಂಥದ್ದು ತೋರಿಸ್ಬೇಕಿತ್ತು ಆ್ಯಂಡ್ ಇದುವರೆಗೂ ಫೀಲ್ ಮಾಡದೇ ಇರೋವಂತಹ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕಿತ್ತು. ಆ್ಯಂಡ್ ಅದೆಲ್ಲದಕ್ಕೂ ಈ ರೆಸಾರ್ಟ್ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಬಜೆಟ್ಗೆ ರೆಸಾರ್ಟ್ ಕಾಸ್ಟ್ ಒಂದು ಚೂರು ಜಾಸ್ತಿನೇ ಆಯಿತು, ಬಟ್ ಇಟ್ ಈಸ್ ವರ್ತ್ ಇಟ್. ಇಫ್ ಈ ವೆದರಲ್ಲಿ ಬೇರೆ ಯಾವುದಾದ್ರೂ ರೆಸಾರ್ಟ್ ಚೂಸ್ ಮಾಡಿದಿದ್ರೆ ನಾವು ಇಷ್ಟೊಂದು ಎಂಜಾಯ್ ಮಾಡ್ತಾ ಇರಲಿಲ್ಲ. ಎಲ್ಲ ಸುತ್ತಾಡಿ ನಾವು ವಾಪಸ್ ರೂಮ್ಗೆ ಬರೋಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು. ಸೊ ಡಿನ್ನರ್ ನಾವು ಝೊಮ್ಯಾಟೊದಲ್ಲಿ ಆರ್ಡ್ರ್ ಮಾಡಿದ್ವಿ. ಈ ರೆಸಾರ್ಟಲ್ಲಿ ಫುಡ್ ಕಾಸ್ಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು ಆ್ಯಂಡ್ ಫಾರ್ ಅವರ್ ಗುಡ್ ಕಾಸ್ ಬ್ರೇಕ್ಫಾಸ್ಟ್ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಯ್, 2 ಡೇಸ್ ಆಗಿದೆ ನಾವು ಬಂದು ಆ್ಯಂಡ್ ಇದು ನಮ್ಮ 3rd ಡೇ. ಪ್ರೈವೇಟ್ ಬೀಚ್ ಇದ್ದು ಬೀಚಲ್ಲಿ ಆಟ ಆಡೋಕ್ಕಾಗಲಿಲ್ವಲ್ಲ ಅಂತ ಇವತ್ತು ಕಾಫಿ ಕುಡಿದು ಬೀಚಲ್ಲಿ ಆಡಲಿಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಕಾಫಿಗೆ ಬಂದಿದ್ದೀವಿ. ಗೆಸ್ ವಾಟ್, ಬೀಚಲ್ಲಿ ವೇವ್ಸ್ ಜಾಸ್ತಿ ಆಗಿದೆ. ರೆಡ್ ಅಲರ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವೆದರ್ ಮಳೆ ಇದೆ ಅಂತ ಗೊತ್ತಿತ್ತು, ಬಟ್ ಮಳೆಯಿಂದ ಬೀಚ್ ಹತ್ರ ಈ ಥರ ಎಲ್ಲ ಆಗುತ್ತೆ ಅನ್ನೋದು ಐಡಿಯಾ ಕೂಡ ನಮಗಿರಲಿಲ್ಲ. ಯಾರೂ ಬೀಚಲ್ಲಿ ಹಾಡೋ ಆಗಿರಲಿಲ್ಲ ಆ್ಯಂಡ್ ನಮ್ಮ ಥರ ಎಷ್ಟೊಂದು ಜನ ಬಂದು ನೋಡ್ಕೊಂಡು ವಾಪಸ್ ಹೋಗ್ತಾಯಿದ್ರು. ಆ್ಯಂಡ್ ಇದು ರೆಸಾರ್ಟ್ನ ಪ್ರೈವೇಟ್ ಬೀಚ್. ತುಂಬ ದೂರದಲ್ಲಿ ಪಬ್ಲಿಕ್ ಎಂಟ್ರಿ ಇದೆಯಂತೆ ಆ್ಯಂಡ್ ರೆಸಾರ್ಟಲ್ಲಿ ಸ್ಟೇ ಇರೋರು ಯಾರೇ ಬೀಚ್ ಹತ್ರ ಬಂದ್ರೂ ಅವ್ರ ಜೊತೆಗೆ ರೆಸಾರ್ಟ್ ಸ್ಟಾಫ್ ಒಬ್ಬರು ಬಂದು ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ತಾ ಇದ್ರು ನಮ್ಮ ಸೇಫ್ಟಿ ಪರ್ಪಸ್ಗೆ. ಡ್ರಿಸ್ಲಿಂಗ್ ಇದ್ರೂ ಮಗಳಾದರೂ ಎಂಜಾಯ್ ಮಾಡಲಿ, ಲಾಸ್ಟ್ ಡೇ ಅಲ್ವಾ ಅಂತ ಈ ಥರ ಸೆಟಪ್ ಮಾಡಿ ಬಿಟ್ಟಿದ್ದೀವಿ ಮಗಳ ಆಟ ಆಡೋದಕ್ಕೆ. ಎಲ್ಲರೂ ಔಟ್ಫಿಟ್ಸ್ ಚೇಂಜ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಐಟಮ್ಸ್ ಚೇಂಜ್ ಮಾಡಿದ್ರು ಅಷ್ಟೇ, ಬಿಟ್ಟರೆ ಮೆನ್ಯೂ ಆಲ್ಮೋಸ್ಟ್ ಸೇಮ್ ಇತ್ತು.
ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ, ಮಳೆ ನಿಂತಿತ್ತು. ಹಾಗೆ ಫ್ರೆಂಚ್ ಕಾಲೋನಿ ಒಂದು ನೋಡ್ಕೊಂಡು ಹೋಗೋಣ ಅಂತ ಗೆಟಿಂಗ್ ರೆಡಿ ಫಾರ್ ದ ಡೇ. ಇದು ಲಿಪ್ ಶೇಡ್ ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗ್ತಾ ಇಲ್ಲ ಆ್ಯಂಡ್ ನಾನು ಈ ಟ್ರಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಆ ಲಿಪ್ ಶೇಡ್ ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗುತ್ತೆ ಆ್ಯಂಡ್ ಸೂಟ್ ಆಗ್ತಿದೆ ಕೂಡ. ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಮೀನ್ ವೈಲ್ ನನ್ನ ಹಸ್ಬೆಂಡ್ ಲಗೇಜ್ ಪ್ಯಾಕ್ ಮಾಡಿ ನನ್ನ ಮಗಳಿಗೆ ರೆಡಿ ಮಾಡಿದರು. ಹಾಗೆ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ರೂಮ್ ಚೆಕ್ಔಟ್ ಮಾಡಿದ್ವಿ. ಲಗೇಜ್ ಕಾರ್ವರೆಗೂ ಶಿಫ್ಟ್ ಮಾಡೋಕ್ಕೆ ಈ ಥರ ಗಾಡಿ ಬಂತು ಆ್ಯಂಡ್ ನಾನು ನನ್ನ ಮಗಳು ಸಹ ಇದರಲ್ಲೇ ವಾಪಸ್ ಬಂದ್ವಿ. ನಾವು ಸ್ಟೇ ಇದ್ದಿದ್ದು ರೂಮ್ ಇದೇನೆ. ಇನ್ನು ಮುಂದೆ ಯಾರ್ಯಾರು ಸ್ಟೇ ಆಗ್ತಾರೋ ಆ ರೂಮಲ್ಲಿ ಗೊತ್ತಿಲ್ಲ. ಎಲ್ಲರೂ ಒಳ್ಳೆ ಮೆಮೊರೀಸ್ನ ತೊಗೊಂಡೋಗ್ಲಿ ಅಂತ ಆಶಿಸ್ತಾ ಲೇ ಪಾಂಡಿ ಬೀಚ್ ರೆಸಾರ್ಟ್ಗೆ ಬಾಯ್ ಬಾಯ್ ಹೇಳಿದ್ವಿ. ಎಷ್ಟು ನೀಟಾಗಿದೆ ನೋಡಿ ಸ್ಟ್ರೀಟ್ ಎಲ್ಲ. ಈ ಪ್ಲೇಸ್ ಸ್ಪೆಷಾಲಿಟಿ ಏನಂದರೆ ಎಲ್ಲ ಸ್ಟ್ರೀಟ್ಗೂ ಫ್ರೆಂಚ್ ನೇಮ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಬಿಲ್ಡಿಂಗ್ಸು ಫ್ರೆಂಚಲ್ಲಿರೋ ಥರನೇ ಕಟ್ಟಿದ್ದಾರಂತೆ. ಆ್ಯಂಡ್ ಬ್ಯಾಂಗ್ಳೂರ್ಗೆ ಹೋಲಿಸ್ಕೊಂಡ್ರೆ ರೆಂಟ್ ತುಂಬಾ ಕಮ್ಮಿ ಅಂತ ಹೇಳಿದ್ರು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ಓನರ್ಸು ಫ್ರೆಂಚ್ ಅವರೇ ಅಂತೆ. ಎಷ್ಟು ನೀಟಾಗಿದೆ ಅಲ್ಲ. ನಾವು ಕ್ರಾಫ್ಟ್ ಬಜಾರ್ ಅಂತ ಶಾಪಿಂಗ್ ಪ್ಲೇಸ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಸ್ವಲ್ಪ ಥಿಂಗ್ಸ್ ತೊಗೊಂಡ್ವಿ ಅಲ್ಲಿ. ಇಲ್ಲೂ ಸಹ ಬೀಚ್ ಹತ್ರ ಯಾರನ್ನೂ ಬಿಡ್ತಾ ಇಲ್ಲ, ವೇ ಬ್ಲಾಕ್ ಮಾಡಿದ್ರು. ನಾವು ಆವಾಗ ಬೇಜಾರು ಮಾಡ್ಕೊಂಡು ಬಂದ್ವಿ. ಬಟ್ ಇವಾಗ ಅಲ್ಲಿ ಪ್ರವಾಹ ಆಗಿದೆ ಅಂತ ಅಲ್ಲಿರೋರೊಬ್ರು ವಿಡಿಯೋ ಶೇರ್ ಮಾಡಿರೋದಿದು. ಓಕೆ ಫೈನ್, ನೋಡೋಕ್ಕೆ ಆಗಿದ್ದೆಲ್ಲ ನೋಡಿ ಬೀಚಲ್ಲಿ ಆಟ ಆಡೋದು ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ತುಂಬ ಮೆಮೊರೀಸ್ ಜೊತೆಗೆ ಬ್ಯಾಂಗ್ಳೂರ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.